ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸುತ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು ಇಂದು ನಾವು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಯೆರೆಮೀಯನ ಗ್ರಂಥ, ದ ಬುಕ್ ಆಫ್ ಜೆರೆಮಾಯ, ಚಾಪ್ಟರ್ 50ನೇ ಅಧ್ಯಾಯ. ಯೆರೆಮೀಯನ ಗ್ರಂಥ 50ನೇ ಅಧ್ಯಾಯದಲ್ಲಿ ಬಾಬೇಲಿನ ವಿಷಯವಾದಂಥ ಪ್ರವಾದನೆಯನ್ನು, ಸಂದೇಶವನ್ನು, ದೈವೋಕ್ತಿಯನ್ನು ನಾವು ನೋಡ್ಬೋದು. ಬಾಬೇಲಿನ ವಿಷಯವಾಗಿ ನಾವು ನೋಡಿಕೊಳ್ಳುವಾಗ ಆದಿಕಾಂಡದಲ್ಲಿ ನಾವು ಅದರ ಹಿನ್ನೆಲೆಯನ್ನು ಸ್ವಲ್ಪ ಒಂದು ನಿಮಿಷ ನಾವು ನೋಡಿಕೊಳ್ಳೋದಾದರೆ ಅದರ ಹಿನ್ನೆಲೆ ಏನೆಂಬುದಾಗಿ ನಮಗೆ ಗೊತ್ತಾಗ್ತದೆ. 11ನೇ ಅಧ್ಯಾಯ ಆದಿಕಾಂಡದಲ್ಲಿ ನಾವು ನೋಡುವಾಗ ಮೊಟ್ಟ ಮೊದಲನೇದಾಗಿ ಆ ಪಟ್ಟಣಕ್ಕೆ 11:9 ಆದಿಕಾಂಡ ಬಾಬೇಲ್ ಎಂಬ ಹೆಸರಾಯಿತು. ಈ ಬಾಬೇಲ್ ಎಂಬ ಪದವು 262 ಸಾರಿ ಬೈಬಲ್ನಲ್ಲಿ ಬರುತ್ತದೆ. ಮತ್ತು ಈ ಬಾಬೇಲಿನ ವಿಷಯವಾಗಿ ನೋಡುವಾಗ ಆ ಬಾಬೇಲಿನ ಆತ್ಮ ಏನಿದೆ ಅಂತ ಹೇಳ್ಬಿಟ್ಟು ಹೇಳುವಾಗ 3 ಮಾತು ಹೇಳ್ಬೋದು. ಫಾಮಿ ನನಗಾಗಿ, ಬೈಮಿ ನನ್ನಿಂದ, ಟೂಮಿ ನನ್ನ ಹೆಸರಿಗಾಗಿ ಅಥವಾ ಟು ಮೈ ನೇಮ್ ನನಗಾಗಿ ಮತ್ತು ನನಗೆ ಸೇರುವಂಥದ್ದು ಎಂಬುದಾಗಿ. ನನಗೆ, ನನ್ನಿಂದ, ನನಗಾಗಿ. ಮತ್ತು ಈ 3 ಒಂದು ಮಾತಿನಲ್ಲಿ ಹೇಳಬೇಕಾದ್ರೆ ಸ್ವಾರ್ಥ. ಮತ್ತು ಈ ಬಾಬೇಲಿನ ಒಂದು ಊರಿನ ಬಗ್ಗೆ ನಾವು ನೋಡುವಾಗ ಅಥವಾ ದೇಶದ ಬಗ್ಗೆ ನಾವು ನೋಡುವಾಗ ನಮ್ಮಲ್ಲಿನೇ ಆ ಬಾಬೇಲ್ ದೇಶ ಇದೆ. ಬಾಬೇಲ್ಗೆ ಇನ್ನೊಂದು ಅರ್ಥ ಕೂಡ ಗಲಿಬಿಲಿ ಅಂತ ಹೇಳ್ಬಿಟ್ಟು, ಗಲಿಬಿಲಿ ಎಂಬಂಥ ಪದವನ್ನು ಬಳಸಬಹುದು. ಅದೇ ಸಂದರ್ಭದಲ್ಲಿ ಬಾಬೇಲ್ ಅಂತ ಹೇಳಿದ್ರೆ ಇನ್ನೊಂದು ಅರ್ಥ ಕೂಡ ಕೊಡ್ತದ್ರಿ. ಅದೇನಂತ ಹೇಳಿದ್ರೆ ಬಾಗಿಲು, ದೇವರ ಕಡೆಗೆ ಹೆಬ್ಬಾಗಿಲು ಅಂತ ಹೇಳ್ಬಿಟ್ಟು. ಬಾಬೇಲ್, ಗೇಟ್ ಟು ಗಾಡ್, ದೇವರ ಕಡೆಗೆ ಮಾರ್ಗ ಅಥವಾ ದೇವರ ಕಡೆಗೆ ಬಾಗಿಲು. ದೇವರ ಕಡೆಗೆ ಬಾಗಿಲು ಬಂದು ನಾನೇ ಮಾರ್ಗ, ನಾನೇ ಬಾಗಿಲು ಅಂತ ಹೇಳ್ಬಿಟ್ಟು ಯೋಹಾನ 14 ನಾನೇ ಮಾರ್ಗ, ಯೋಹಾನ 10 ನಾನೇ ಬಾಗಿಲು, ಪ್ರವೇಶ ಅಂತ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಹೇಳಿದ. ನಾನೇ ಅಂತ ಹೇಳಿದಾಗ ದೇವರು ಮಾಡಿದ ಮಧ್ಯಸ್ಥನ ಮುಖಾಂತರ, ದೇವರು ಒದಗಿಸಿದ ವ್ಯಕ್ತಿಯ ಮುಖಾಂತರ ದೇವರ ಕಡೆಗೆ ಹೋಗುವಂಥದ್ದು, ಸೇರುವಂಥದ್ದು, ಸಂಪರ್ಕಿಸುವಂಥದ್ದು ದೇವರ ಇಷ್ಟ, ದೇವರ ಯೋಜನೆ. ಆದರೆ ಮನುಷ್ಯನು ದೇವರು ಹೇಳದೆ ತಾನಾಗಿಯೇ ದೇವರ ಕಡೆಗೆ ಮಾರ್ಗವನ್ನು, ದೇವರ ಕಡೆಗೆ ಬಾಗಿಲನ್ನು ದೇವರು ಹೇಳದೆ ನೋಡುವಾಗ ಅದು ಸ್ವಯಂ ಪ್ರಯತ್ನವನ್ನು ಸೂಚಿಸ್ತದೆ. ಹಾಗಾದರೆ ದೇವರನ್ನು 2 ರೀತಿಯಿಂದ ಅಪ್ರೋಚ್ ಮಾಡ್ಬೋದು, ಸಮೀಪಿಸಬಹುದು. ಒಂದು ಮಾನವನ ಮಾರ್ಗ ಬಾಬೇಲ್, ಇನ್ನೊಂದು ದೇವರ ಮಾರ್ಗ, ಅದು ಯೆರೂಸಲೇಮ್ ಅಂದರೆ ಸಮಾಧಾನದ ಮಾರ್ಗ. ಸಮಾಧಾನದ ಮಾರ್ಗ, ಸಮಾಧಾನದ ಪ್ರಭುವಿನಿಂದ ಬರುವಂಥದ್ದು. ಸರಿ, ಹಾಗಾದರೆ ಬಾಬೇಲಿನ ವಿಷಯವಾಗಿ ಒಂದು ವೇಳೆ ನಾವು ಸ್ವಾರ್ಥದಿಂದ ಏನೇ ಕಟ್ಟಿದ್ರು ಅವೆಲ್ಲ ಕೆಡವಲ್ಪಡ್ತದೆ ಎಂಬಂಥ ವಿಷಯವನ್ನು ಯೆರೆಮೀಯ 50ರಲ್ಲಿ ನಾವು ನೋಡ್ಬೋದು. ಹೌದು, ಇಲ್ಲಿ ಮೊದಲನೇ ವಚನ, ಯೆಹೋವನು ಪ್ರವಾದಿಯಾದ ಯೆರೆಮೀಯನಿಂದ ಕಸ್ದೀಯರ ದೇಶವಾದ ಬಾಬೇಲಿನ ವಿಷಯವಾಗಿ ಹೇಳಿದ್ದು. ಒಂದು ರೀತಿಯಿಂದ ಕಸ್ದೀಯರು
ಬಾಬೆಲ್ನವರು ಎಲ್ಲ ಒಂದೇ. ಇನ್ನೊಂದು ರೀತಿಯಿಂದ ಸ್ವಲ್ಪ ವ್ಯತ್ಯಾಸ ಕೂಡ ಇದೆ ಕಸ್ದಿಯರಿಗೂ ಬಾಬೆಲಿನವರಿಗೂ ಅಂತ ಹೇಳಿಬಿಟ್ಟು ನಾವು ನೋಡ್ಬೋದು. ಅಂದು ಕಸ್ದಿಯರು ಬಾಬೆಲ್ನಲ್ಲಿ ಇದ್ದರು ಮತ್ತು ಬಾಬೆಲ್ ಶತ್ರುವಶವಾಯಿತು. ಬೇಲ್ ದೇವತೆಯು ನಾಚಿಕೆಗೊಂಡಿದೆ, ಮೆರೋದಾಕ್ ದೇವತೆ ಬೆಚ್ಚಿ ಬಿದ್ದಿದೆ ಅಂತ ಹೇಳ್ಬಿಟ್ಟು ಸಂದೇಶ ದೇವರು ಪ್ರವಾದಿಯಾದ ಯೆರೆಮೀಯನ ಮುಖಾಂತರವಾಗಿ ಕೊಟ್ಬಿಟ್ಟು ಒಂದು ಮಾತು ಇಲ್ಲಿ ಹೇಳಲಾಗಿದೆ. ಅದೇನಂತ ಹೇಳಿದ್ರೆ, ಚೀಯೋನಿಗೆ ಅಭಿಮುಖರಾಗಿ ಮಾರ್ಗವನ್ನು ವಿಚಾರಿಸಿ ಬನ್ನಿರಿ. 5ನೇ ವಚನ, ಯೆಹೋವನನ್ನು ಆಶ್ರಯಿಸಿರಿ, ಎಂದಿಗೂ ಮರೆಯದ ಶಾಶ್ವತವಾದ ಒಡಂಬಡಿಕೆಯನ್ನು ಆತನೊಂದಿಗೆ ಮಾಡಿಕೊಳ್ಳೋಣ ಎಂದು ಹೇಳುವರು. ಈ ಬಾಬೆಲ್ನ ವಿಷಯವಾಗಿ ಹೇಳುವಾಗ ಇದ್ದಕ್ಕಿದ್ದಂತೆ ಏನಾಗ್ತದೆ, ಆ ಕಾಲದಲ್ಲಿ ಬಾಬೆಲ್ನ ಇನ್ ದಿ ಕಾಂಟೆಕ್ಸ್ಟ್ ಆಫ್ ಬ್ಯಾಬಿಲೋನ್, ಬಾಬೆಲ್ಗೆ ಆ ರೀತಿಯಾಗಿ ತೀರ್ಪು ಮಾಡುವಂಥ ವೇಳೆಯಲ್ಲಿ ಇಸ್ರಾಯೇಲ್ರು ಯಹೂದ್ಯರು ಒಟ್ಟಿಗೆ ಹಿಂದಿರುಗಿ ಅವ್ರೇನು ಮಾಡ್ತಾರೆ, ಹತ್ಕೊಂಡು ಬಂದು ಹೌದು ದೇವರ ಮೊರೆ ಹೊಕ್ಕುವಂಥವರಾಗ್ತಾರೆ, ಮೊರೆ ಹೋಗುವಂಥವ್ರು ಆಗಿಬಿಟ್ಟು ಅವ್ರು ದೇವರ ಜೊತೆ ಒಡಂಬಡಿಕೆ ಮಾಡಿಕೊಳ್ಳೋಣ, ಎಂದಿಗೂ ದೇವರನ್ನು ನಾವು ಮರ್ತು ಹೋಗಬಾರ್ದು ಎಂಬಂಥ ತೀರ್ಮಾನ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ನನ್ನ ಜನರು 6ನೇ ವಚನ, ಬಾಬೆಲ್ನ ವಿಷಯವಾಗಿ ಇದು ಪ್ರವಾದನೆ, ಆದರೂ ಅದೇ ಸಂದರ್ಭದಲ್ಲಿ ದೇವರು ಸ್ವಲ್ಪ ತನ್ನ ಜನರ ಬಗ್ಗೆ ಕೂಡ ಮಾತಾಡ್ತಾನೆ. ನನ್ನ ಜನರು ತಪ್ಪಿಸಿಕೊಂಡ ಕುರಿಗಳು, ಪಾಲಕರು ಅವರನ್ನು ದಾರಿ ತಪ್ಪಿ ಪರ್ವತಗಳಲ್ಲಿ ಅಲೆದಾಡಿಸಿದ್ದಾರೆ. ಹಾಗಾದರೆ ಬಾಬೆಲ್ನ ವಿಷಯವಾಗಿ ಹೇಳುವಾಗ ಯಾಕೆ ದೇವರು ತನ್ನ ಜನರ ಬಗ್ಗೆ ಮಾತಾಡ್ತಾ ಅದೇ ಸಂದರ್ಭದಲ್ಲಿ ಆ ಕುರುಬರ ಬಗ್ಗೆ ಮಾತಾಡ್ತಾನೆ ಅಂತ ಹೇಳ್ಬಿಟ್ಟು ನೋಡುವಾಗ, ಕುರುಬರು ಅಥವಾ ಸಭಾಪಾಲಕರು ಬಾಬೆಲ್ನ ಆತ್ಮವನ್ನು ಹೊಂದಿದವರಾಗಿದ್ದರೆ ಕುರಿಗಳನ್ನು ಅಲೆದಾಡುವಂತೆ ಮಾಡ್ತಾರೆ. ಆದರೆ ಯೆರೂಸಲೇಮಿನ ಆತ್ಮವುಳ್ಳವರಾಗಿದ್ದರೆ, ಅಂದರೆ ಯೆರೂ ಅಂತ ಹೇಳಿದರೆ ಪಟ್ಟಣ, ಶಲೇಮ್ ಅಂತ ಹೇಳಿದರೆ ಸಮಾಧಾನದಿಂದ ಕುರಿಗಳನ್ನು ನಡೆಸಬೇಕು. ಗಲಿಬಿಲಿಯಿಂದ ಅಂದರೆ ಬಾಬೆಲ್ನಿಂದ ಕುರಿಗಳನ್ನು ನಡೆಸಬಾರ್ದು ಎಂಬಂಥದ್ದನ್ನು ನಾವು ನೋಡಿಕೊಳ್ಬಹುದು. ಮತ್ತು 7ನೇ ವಚನದ 2ನೇ ಭಾಗ ಅಥವಾ ಕೊನೆ ಭಾಗದಲ್ಲಿ ಈ ರೀತಿಯಾಗಿ ಒಂದು ಮಾತಿದೆ, ತಮ್ಮ ಪಿತೃಗಳ ನಿರೀಕ್ಷೆಯಾದ ಯೆಹೋವನಿಗೆ. ವಾವ್! ಬಾಬೆಲ್ ನಡುವೆ ಕೂಡ ನಿರೀಕ್ಷೆ ದೇವರೇ ನಮಗೆ. ಅಂದರೆ ನಮಗೆ ಅಸಮಾಧಾನ ಇದೆ, ಆದರೆ ದೇವರು ಸಮಾಧಾನವನ್ನು ನಮಗೆ ಆಜ್ಞಾಪಿಸುವಾತನಾಗಿದ್ದ. ಬಾಬೆಲ್ಗೆ ಯಾಕೆ ದೇವರು ಶಿಕ್ಷೆ ಕೊಟ್ಟರು ಅಂತ ಹೇಳ್ಬಿಟ್ಟು ಕೆಲವು ಕಾರಣಗಳನ್ನು ನಾವು ನೋಡಿಕೊಳ್ಳೋಣವೇ. ಮೊದಲನೇ ಕಾರಣ ಕೆಲವು ಮಾತ್ರ ನಾವು ನೋಡಿಕೊಳ್ಳೋಣ. 50ನೇ ಅಧ್ಯಾಯ ಯೆರೆಮೀಯನ ಗ್ರಂಥ 10ನೇ ವಚನದಲ್ಲಿ ಅದೇನೆಂದರೆ, ಅವರು ನನ್ನ ಸ್ವಾಸ್ಥ್ಯವನ್ನು ಕೊಳ್ಳೆ ಹೊಡೆದರು. ಹೆಸರೇ ದೇವರು ಅವರನ್ನು ಸಂಬೋಧಿಸಿ ಕರೆಯುವಂಥದ್ದು ಏನಂತ ಹೇಳಿದ್ರೆ, ನನ್ನ ಸ್ವಾಸ್ಥ್ಯವನ್ನು ಕೊಳ್ಳೆ ಹೊಡೆಯುವವರೇ. ಆ ರೀತಿಯಾಗಿ ಯಾರಾದರೂ ಭಾಷಣ ಕೊಟ್ಟುವಾಗ ಮಾತಾಡ್ತಾರ? ಆದರೆ ದೇವರು ಹೇಳ್ತಿದ್ದಾರೆ, ನನ್ನ ಸ್ವಾಸ್ಥ್ಯವನ್ನು ಕೊಳ್ಳೆ ಹೊಡೆಯುವವರೇ. ಹಾಗಾದರೆ ಮೊದಲನೇ ಕಾರಣ ಯಾಕೆ ಬಾಬೆಲ್ಗೆ ದೇವರು ತೀರ್ಪು ಮಾಡಿದ್ರು ಅಂತ ಹೇಳಿದರೆ, ದೇವರ ಸ್ವಾಸ್ಥ್ಯವನ್ನು ಅವರು ಕೊಳ್ಳೆ ಹೊಡೆದರು ಅಥವಾ ತಕ್ಕೊಂಡ್ರು ಅಂತ ಹೇಳ್ಬಿಟ್ಟು. 11ನೇ ವಚನದಲ್ಲಿ 2ನೇ ಕಾರಣ ಕೂಡ ನಾವು ನೋಡ್ಕೊಳ್ಬೋದು. 2ನೇ ಕಾರಣ ಯಾಕೆ ದೇವರು ಈ ಬಾಬೆಲನ್ನು ತೀರ್ಪು ಮಾಡಿದ್ದನು ಅಥವಾ ಅವರ ಮೇಲೆ ನ್ಯಾಯ ತೀರ್ಪನ್ನು ಬರಮಾಡಿದನು ಅಂತ ಹೇಳ್ಬಿಟ್ಟು ನೋಡುವಾಗ ಅಲ್ಲಿ ಬರೆದಂಥ ಇನ್ನೊಂದು ಮಾತು ಏನಂತ ಹೇಳಿದ್ರೆ, ಹೌದು ನೀವು ಹರ್ಷಿಸಿ, ಹೌದು ಕುಣಿದಾಡಿದ್ರಿ, ಉಲ್ಲಾಸ ಪಟ್ರಿ ಅಂತ ಹೇಳ್ಬಿಟ್ಟು. ಕೆಲವು ಸಾರಿ
ನಾವು ನಗೋದರಲ್ಲಿ ಕೂಡ ಜಾಗೃತಿಯಾಗಿರ್ಬೇಕಂತ. ಅಂದರೆ ಹೀಯಾಗಿಸುವಂಥ ನಗುವಾಗಿರಬಾರ್ದು, ತಿರಸ್ಕರಿಸುವಂಥ ನಗುವಾಗಿರಬಾರ್ದು. ನಗು ಒಳ್ಳೆಯದೇ, ಆದರೆ ನಗುವಿನೊಂದಿಗೆ ಬರುವ ಆತ್ಮ ಎಂಥದ್ದು ಅದನ್ನು ದೇವರು ಗಮನಿಸುವಾತನು ಆಗಿದ್ದಾನ್ರಿ. ಯಾಕಂತೇಳಿದರೆ, ನೀವು ಕುದುರೆಗಳಂತೆ ಹೇಕರಿಸುವವರು ಆಗಿರುವುದರಿಂದ ನಾನು ನಿಮಗೆ ಶಿಕ್ಷೆ ಕೊಡ್ತೀನಿ ಅಂತ ದೇವರು ಹೇಳ್ತಾನೆ. ಮುಂದೆ ಹಾಗೆ ನಾವು ನೋಡಿದರೆ 14ನೇ ವಚನದಲ್ಲಿ ಇನ್ನೊಂದು ಕಾರಣ ಕೊಡಲಾಗಿದೆ, ಯಾಕೆ ಬಾಬೆಲ್ಗೆ ದೇವರು ಶಿಕ್ಷೆ ಕೊಟ್ಟರು ಅಥವಾ ತೀರ್ಪು ಮಾಡಿದರು ಅಂತ ಹೇಳ್ಬಿಟ್ಟು. ಯಾಕೆ ಈ ಕಾರಣಗಳೆಲ್ಲ ದೇವರು ಕೊಡ್ತಿದ್ದಾರೆ ಅಂದರೆ, ದೇವರು ನ್ಯಾಯವಂತ, ನ್ಯಾಯಮೂರ್ತಿ. ಆತನ ಅನ್ಯಾಯ ಮಾಡಲಿಲ್ಲ. ನ್ಯಾಯವಾಗಿ ಆತನು ತೀರ್ಪು ಮಾಡುವಾಗ ಇಲ್ಲಿ ಬರೆದಿರುವಂಥ ಒಂದು ಮಾತು ಏನಂತ ನೋಡಿದರೆ 14ನೇ ವಚನದಲ್ಲಿ, ಯೆಹೋವನಿಗೆ ಪಾಪ ಮಾಡಿತಲ್ಲ. ದೇವರಿಗೆ ವಿರುದ್ಧವಾಗಿ ಪಾಪ ಮಾಡಿದಾಗ ದೇವರು ಶಿಕ್ಷಿಸಬೇಕಾಯ್ತು. ಆದರೆ ಸ್ವಂತ ಜನರನ್ನೇ ಆತನು ಬಿಡಲಿಲ್ಲ. ಹಾಗಿರುವಾಗ ಯೆಹೂದ್ಯರಲ್ಲದ ದೇಶವನ್ನು ಕೂಡ ಆತನು ಶಿಕ್ಷಿಸುವಾತನಾಗಿದ್ದಾನೆ. ಯಾಕಂತೇಳಿದರೆ, ದೇವರು ಲೋಕಕ್ಕೆಲ್ಲ ದೇವರು, ರಾಜ್ಯಗಳಿಗೆಲ್ಲ ಆತನು ದೇವರಾಗಿದ್ದಾನೆ. ಸರಿ, ಮುಂದೆ ನಾವು ನೋಡೋಣ. 18ನೇ ವಚನದಲ್ಲಿ ದೇವರು ತನ್ನ ಬಗ್ಗೆ ಮಾತನಾಡುವಾಗ, ಇಸ್ರಾಯೇಲಿನ ದೇವರು ಸೇನಾಧೀಶ್ವರನಾದ ಯೆಹೋವನಂತೆ ಅನ್ನುತ್ತಾನೆ. ನೋಡ್ರಿ, ದೇವರು ಎರಡು ವಿಷಯ. ದೇವರು ತನ್ನ ಜನರನ್ನು ಆಯ್ಕೆ ಮಾಡಿಕೊಂಡಾಗ ಕೂಡ ತನ್ನ ಜನರ ಜೊತೆಯಲ್ಲಿ ಗುರುತಿಸ್ಕೊಳ್ತಾನೆ. ಗಾಡ್ ಐಡೆಂಟಿಫೈಸ್ ವಿತ್ ಹಿಸ್ ಓನ್ ಪೀಪಲ್ ಇಸ್ರೇಲ್ ವೆನ್ ದೇ ಫಾಲೋಡ್ ಹಿಮ್. ದೇವರನ್ನು ಅವರು ಹಿಂಬಾಲಿಸ್ತಾ ಇದ್ದಾಗ ಕೂಡ ದೇವರು ತನ್ನನ್ನು ಇಸ್ರಾಯೇಲರ ಜೊತೆಯಲ್ಲಿ ಗುರುತಿಸ್ಕೊಳ್ತಾನೆ. ಆದರೆ ಆಶ್ಚರ್ಯ ಏನಂದರೆ, ಈಗ ದೇವ ಜನರು ಆತನನ್ನು ಬಿಟ್ಟುಬಿಟ್ಟಿದ್ದಾರೆ, ಆತನ ವಿರುದ್ಧವಾಗಿ ಬಿಟ್ಟಿದ್ದಾರೆ, ಅವರು ಶಿಕ್ಷೆ ಹೊಂದಿಬಿಟ್ಟಿದ್ದಾರೆ. ಅಂಥ ಸಂದರ್ಭದಲ್ಲಿ ಕೂಡ ದೇವರು ತನ್ನ ಜನರು ತನ್ನನ್ನು ನಂಬಿದಾಗ ಅಷ್ಟೇ ಅಲ್ಲ, ತನ್ನ ಜನರು ತನ್ನನ್ನು ಬಿಟ್ಟು ಹೋದಾಗ್ಯೂ ಕೂಡ 18ನೇ ವಚನದಲ್ಲಿ ಇಸ್ರಾಯೇಲಿನ ದೇವರು ಸೇನಾಧೀಶ್ವರನು ಆದ ಯೆಹೋವನಂತೆನ್ನು ತಾನು. ವಾವ್, ದಿಸ್ ಇಸ್ ಗ್ರೇಟ್. ದೇವರು ನೋಡ್ರಿ, ನಮಗೆ ಈ ರೀತಿಯಾಗಿ ಅನ್ವಯ ಮಾಡಿಕೊಳ್ಬೋದು. ನಾವು ದೇವರನ್ನು ನಂಬಿದಾಗಲೂ ದೇವರು ನಮ್ಮೊಂದಿಗೆ ಗುರುತಿಸಿಕೊಳ್ತಾನೆ. ದೇವರಿಗೆ ವಿರುದ್ಧವಾಗಿ ನಾವು ಇದ್ದಾಗ್ಯೂ, ತಿಳಿದೋ ತಿಳಿಯದೆ ದೇವರಿಂದ ನಾವು ದೂರವಾದಾಗ್ಯೂ ಕೂಡ ದೇವರು ನಮ್ಮೊಂದಿಗೆ ಗುರುತಿಸಿಕೊಳ್ಳುವ ದೇವರು ಆಗಿದ್ದಾನೆ. ಆತನ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗಾದರೆ ಇಸ್ರಾಯೇಲನ್ನು ದೇವರು ಗುರುತಿಸಿಕೊಂಡು ಒಂದಿನ ಅದಕ್ಕಾಗಿ ಯೋಜನೆಯನ್ನು ಇಟ್ಟು ಒಂದಿನ ಬರ್ತದೆ, ಅವಾಗ ಏನಾಗಬಹುದು ಇಸ್ರಾಯೇಲರಿಗೆ ನೋಡೋಣ ಬನ್ರಿ. 20ನೇ ವಚನ, ಯೆರೆಮೀಯ 50:20. ಆ ದಿನಗಳಲ್ಲಿ, ಮುಂದಿನ ದಿನಗಳಲ್ಲಿ, ಆ ಕಾಲದಲ್ಲಿ ಇಸ್ರಾಯೇಲಿನ ಅಧರ್ಮವನ್ನು ಎಲ್ಲಿ ಹುಡುಕಿದರೂ ಇರುವುದೇ ಇಲ್ಲ. ವಾವ್ ವಾವ್, ಆಶ್ಚರ್ಯ. ಬರೇ ಅಧರ್ಮ, ಧರ್ಮ, ಪಾಪ, 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 ದ್ರೋಹ, ದ್ರೋಹ, ಅಕ್ರಮ, ದೋಷ, ಈ ರೀತಿಯಾಗಿ PhD ಮಾಡಿದಂಥ, ಪಾಪದಲ್ಲಿ PhD, ಅಧರ್ಮದಲ್ಲಿ, ಅನ್ಯಾಯದಲ್ಲಿ, ಅನೀತಿಯಲ್ಲಿ, ಅಸಹ್ಯತನದಲ್ಲಿ PhD ಮಾಡಿದಂಥ ಆ ದೇಶ ಒಂದಿನ ದೇವರ ಸಹಾಯದಿಂದ, ದೇವರ ಸಹಕಾರದಿಂದ, ದೇವರ ಆಶೀರ್ವಾದದಿಂದ ಆ ದೇಶಕ್ಕೆ ಏನಾಗ್ಬಿಡ್ತದೆ? 20ನೇ ವಚನ, ಇಸ್ರಾಯೇಲ್ನ ಅಧರ್ಮವನ್ನು ಎಲ್ಲಿ ಹುಡುಕಿದರೂ ಇರುವುದೇ ಇಲ್ಲ, ಯೆಹೂದದ ಪಾಪವನ್ನು ಎಲ್ಲಿ ಹುಡುಕಿದರೂ ಇರೋದಿಲ್ಲ, ತಡುಕಿದರೂ ಸಿಕ್ಕುವುದೇ ಇಲ್ಲ. ಯಾಕೆ? ಏನಾಗ್ಬಿಡ್ತು?
ಪಾಪನೇ ಇಲ್ದಂಗೆ ಆಗ್ಬಿಡ್ತಂತಲ್ಲ ಈ ದೇಶ. ಅದು ಹೇಗೆ? ಅದು ಯೆರೆಮೀಯ 50:20 ವರ್ಷದಿಂದ ಕೊನೆಯ ಭಾಗದಲ್ಲಿ ದೇವರು ಹೇಳ್ತಾನೆ, ನಾನು ಉಳಿಸುವ ಜನಶೇಷವನ್ನು ಕ್ಷಮಿಸುವೇನಲ್ಲವೇ, ಇದು ಯೆಹೋವನ ನುಡಿ. ದೇವರು ಕ್ಷಮಿಸ್ಬಿಡ್ತಾನೆ. ಆದ ಕಾರಣ ಎಷ್ಟು ಹುಡುಕಿದ್ರು ಇಸ್ರಾಯೇಲ್ನಲ್ಲಿ ಅಧರ್ಮ ಸಿಕ್ಕೋದಿಲ್ಲ. ಯೆಹೂದದಲ್ಲಿ ಪಾಪವನ್ನೇ ಎಷ್ಟು ತಡಕಿದರೂ ಸಿಕ್ಕುವುದೇ ಇಲ್ಲ. ದೇವರ ಕ್ಷಮೆ ಸಂಪೂರ್ಣ. ಮೊನ್ನೆ ದಿನ ದೇವರ ಸೇವಕರಾದಂಥ ಆರ್ ಸ್ಟ್ಯಾನ್ಲಿ ಅಯ್ಯನವರು ಒಂದು ಮಾತು ಹೇಳಿದ್ದು ನನಗೆ ಭಾಳ ಸ್ಪರ್ಶವಾಯಿತು. ಅದು ಏನಂತ ಹೇಳಿದ್ರೆ, ನೀವು ಕ್ಷಮಿಸಲಾರದ ಪಾಪವನ್ನು, ದೇವರು ಕ್ಷಮಿಸಲಾರದ ಪಾಪವನ್ನು ನೀವು ಮಾಡಲಿಕ್ಕೆ ಆಗಲ್ಲ ಎಂಬಂಥ ಒಂದು ಮಾತು. ಹೌದು, ಅದೇ ಸಂದರ್ಭದಲ್ಲಿ ನಾವು ಪವಿತ್ರಾತ್ಮನ ವಿರುದ್ಧವಾದಂಥ ದೂಷಣೆ ಎಂಬ ಒಂದು ಮಾತು ನಮಗೆ ನೆನಪಿಗೆ ಬರ್ಬೋದು. ಅದರ ಬಗ್ಗೆ ಇನ್ನೊಬ್ಬ ಮಹಾಭಕ್ತರು ಜಾಕ್ ಪೂನನ್ ಸಹೋದರರನ್ನು ನಾನು ಕೇಳಿದಾಗ ಅವ್ರು ಹೇಳಿದ್ದೇನಂತ ಹೇಳಿದರೆ, ಅವರ ಒಂದು ಹೇಳಿಕೆ ನನಗೆ ಭಾಳ ಅದು ಕೂಡ ಮನದಟ್ಟವಾಯಿತು. ಅದೇನಂತ ಹೇಳಿದರೆ, ಯಾವ ಪಾಪ ಮಾಡಿದರೆ ನರಕಕ್ಕೆ ಹೋಗುವಂಥ ಸಾಧ್ಯತೆ, ಪವಿತ್ರಾತ್ಮನ ಮನವರಿಕೆ ಮಾಡುವಾಗ ಆ ಪವಿತ್ರಾತ್ಮನ ಮನವರಿಕೆಯನ್ನು ತೆಗೆದುಕೊಳ್ಳದೆ, ರಕ್ಷಣೆಯ ಅನುಭವಕ್ಕೆ ಬಾರದೆ, ನಂಬದೆ ಹೋದರೆ ಅದೇ ಪವಿತ್ರಾತ್ಮನಿಗೆ ವಿರುದ್ಧವಾದಂಥ ಪಾಪ. ಅದಕ್ಕೆ ಕ್ಷಮೆ ಇಲ್ಲ. ಯಾಕಂದರೆ ಪವಿತ್ರಾತ್ಮನು ನಿಮಗೆ ಮನವರಿಕೆ ಮಾಡ್ತಾ ಇದ್ದಾನೆ, ಪಶ್ಚಾತ್ತಾಪ ಕೊಡ್ತಿದ್ದಾನೆ, ರಕ್ಷಣೆಯನ್ನು ಕೊಡ್ತಿದ್ದಾನೆ. ಆ ರಕ್ಷಣೆಯನ್ನೇ ಅಲ್ಲಗಳೆದು ಬಿಟ್ಟರೆ, ಆ ಕ್ಷಮೆಯನ್ನೇ ಅಲ್ಲಗಳೆದು ಬಿಟ್ಟರೆ, ಆ ಮನವರಿಕೆಯನ್ನೇ ಅಲ್ಲಗಳೆದ ಮೇಲೆ ಅದಕ್ಕೆ ಕ್ಷಮೆ ಇಲ್ಲ ಎಂಬುದಾಗಿ ಹೇಳಿದರು. ಇರಲಿ, ಹಾಗಾದರೆ ಆ ಲೆಕ್ಕದ ಪ್ರಕಾರವಾಗಿ you cannot sin a sin which God cannot forgive. ಹಾಗಾದರೆ ದೇವರು ಕ್ಷಮಿಸದ ಪಾಪವನ್ನು ನೀನು ಮಾಡಲಿಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಕೂಡ ನೋಡ್ರಿ, ಹಳೆ ಒಡಂಬಡಿಕೆಯಲ್ಲಿ ಇಂಥ ಒಂದು ವಾಗ್ದಾನದ ಮಾತು ಯೆರೆಮೀಯನ ಗ್ರಂಥ 50:20 ನಾವು ನೋಡ್ತೇವೆ. ಸರಿ, ಇದಕ್ಕೆ ಇನ್ನೊಂದು ಕಾರಣ ಏನಂತ ಹೇಳ್ಬಿಟ್ಟು ನಾವು ನೋಡುವಾಗ, ಅವರು ದೇವರಿಗೆ ವಿರುದ್ಧವಾಗಿ ಹೋರಾಡಿದರು. 24ನೇ ವಚನ, ಬಾಬೆಲ್. ಇನ್ನೊಂದು ಕಾರಣ ಕೂಡ ಇದೆ. ಅದೇನಂತ ಹೇಳಿದರೆ, ಅವರು ಆಲಯವನ್ನು ನಾಶ ಮಾಡಿದರು. 28ನೇ ವಚನ, ಗರ್ವ ಇತ್ತು ಅವರಲ್ಲಿ, ಸೊಕ್ಕಿತ್ತು. 29ನೇ ವಚನ, ಅಸಡ್ಡೆ ಮಾಡಿದರು. 29ನೇ ವಚನ, ದೇವರನ್ನು. ಆದ ಕಾರಣ ದೇವರು ಅವರಿಗೆ ತೀರ್ಪು ಮಾಡಬೇಕಾಯಿತು. ಯೆರೆಮೀಯನ ಗ್ರಂಥ 50ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.